ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಗಾರ್ಜಿಯಸ್ ಆಗಿ ಕಾಣೋ ಡಾಲ್ ಲೈಕ್ ಮೇಕಪ್ಪನ್ನು ಕ್ರಿಯೇಟ್ ಮಾಡೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ನನ್ನ ಸ್ಕಿನ್ ಕೇರನ್ನು ಮಾಡಿಕೊಂಡು ನಂತರ ಪ್ರೈಮರನ್ನು ಹಚ್ತಾ ಇದ್ದೀನಿ. ನಾನು ಇಲ್ಲಿ ಮೆಬಿಲಿನ್ ಅವರ ಡ್ಯೂಯಿ ಪ್ಲಸ್ ಸ್ಮೂತ್ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ಹಚ್ಚಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ಇನ್ಸೈಟ್ ಅವರ ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡಿಕೊಂಡು ನನ್ನ ಪಿಗ್ಮೆಂಟೇಷನ್ ಅದೇ ರೀತಿ ಡಾರ್ಕ್ ಸ್ಪಾಟ್ಸನ್ನು ಕರೆಕ್ಟ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ನನ್ನ ಫಿಂಗರ್ ಟಿಪ್ ಸಹಾಯದಿಂದನೇ ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ಗ್ರೇ ಆಗೋದಾಗ್ಲಿ ಡಾರ್ಕ್ ಆಗೋದಾಗ್ಲಿ ಆಗೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಅವರ ಲ್ಯೂಮಿ ಮ್ಯಾಟ್ ಫೌಂಡೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 310. ಇದನ್ನ ನೀಟಾಗಿ ಡಾಟ್ಸ್ ಆಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೋತೀನಿ. ಇದನ್ನ ನೀವು ಸೆಕೆಂಡ್ ಲೇಯರ್ ಕೂಡ ಹಚ್ಚಿ ಬ್ಲೆಂಡ್ ಮಾಡ್ಕೋಬಹುದು ಒಂದು ಫುಲ್ ಕವರೇಜ್ಗೋಸ್ಕರ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ಲಾರಿಯಲ್ ಅವರ ಒಂದು ಕನ್ಸೀಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 314. ಇದು ಒಂದು ಲೈಟ್ ಕನ್ಸೀಲರ್ ಆಗಿರುತ್ತೆ. ಇದನ್ನ ನಾನಿಲ್ಲಿ ಹೈಲೈಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಇನ್ಸೈಟ್ ಅವರ ಕನ್ಸೀಲರ್ ಪ್ಯಾಲೆಟ್ ಇಂದ ಒಂದು ಡಾರ್ಕ್ ಶೇಡ್ ಅನ್ನ ಚೂಸ್ ಮಾಡಿಕೊಂಡು ಇವತ್ತು ಕ್ರೀಮ್ ಕಾಂಟೋರಿಂಗ್ ನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡಾಲ್ ಲೈಕ್ ಮೇಕಪ್ ಅನ್ನ ಕ್ರಿಯೇಟ್ ಮಾಡ್ತಿರೋ ಕಾರಣ ನನ್ನ ಚೀಕ್ಸ್ ಅನ್ನ ಸ್ವಲ್ಪ ಚಬ್ಬಿಯಾಗಿ ಕಾಣಿಸೋ ಉದ್ದೇಶದಿಂದ ಇವತ್ತು ನಾನು ಈ ರೀತಿಯಾದ ಒಂದು ಸಿ ಶೇಪ್ ಅಲ್ಲಿ ಕಾಂಟೋರಿಂಗ್ ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಒಂದು ಚಬ್ಬಿನೆಸ್ ಬರುತ್ತೆ, ಅದೇ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಫೇಸ್ ತುಂಬ ತಿನ್ನಾಗಿದೆ, ತುಂಬ ಸ್ಲಿಮ್ ಆಗಿದೆ, ಅವರು ಈ ರೀತಿ ಚಬ್ಬಿಯಾಗಿ ಮಾಡ್ಕೋಬಹುದು. ಈ ರೀತಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಈ ರೀತಿ 2 ಸ್ಟ್ರೈಟ್ ಲೈನ್ನ ಎಳ್ಕೊಂಡಿದ ನಂತರ ಈ ರೀತಿ ನನ್ನ ಟಿಪ್ಪಲ್ಲಿ ಮಾತ್ರ ಈ ಒಂದು ಶೇಪಲ್ಲಿ ಕಾಂಟೋರಿಂಗ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ನೋಸ್ ಬಂದು ಸ್ಲಿಮ್ ಆಗೋದ್ರ ಜೊತೆಗೆ ಡಾಲ್ ರೀತಿ ಅಂದರೆ ಗೊಂಬೆಯ ರೀತಿ ಶಾರ್ಟ್ ಆಗಿ ಅದೇ ರೀತಿ ತುಂಬ ಕ್ಯೂಟ್ ಆದ ನೋಸ್ ನಮಗೆ ಸಿಗತ್ತೆ. ಈ ರೀತಿ ಇದನ್ನು ನಾನು ಫಿಂಗರ್ ಟಿಪ್ಪಲ್ಲೇ ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ನನ್ನ ಮೇಕಪ್ಪನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಮೆಬಿಲಿನ್ ಫಿಟ್ ಮಿ ಅವರ ಲೂಸ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 02. ಇದನ್ನು ಈ ರೀತಿ ನೀಟಾಗಿ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಪೌಡರ್ ಹೈಲೈಟಿಂಗ್ನ ಮಾಡ್ಕೋತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಲೈಟ್ ಪೌಡರ್ ಅಥವಾ ಕಾಂಪ್ಯಾಕ್ಟನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಿಮ್ಮ ಅಂಡರ್ ಐಸ್ ಅದೇ ರೀತಿ ಫೋರ್ ಹೆಡ್ ಸೆಂಟರಲ್ಲಿ ನಿಮ್ಮ ನೋಸ್ ಬ್ರಿಡ್ಜ್ ಅದೇ ರೀತಿ ಚಿನ್ನನ್ನು ಹೈಲೈಟ್ ಮಾಡ್ಕೋಬಹುದು. ನಾನಿಲ್ಲಿ ಕಲರ್ ಎಸೆನ್ಸ್ ಅವರ ಒಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಹೈಲೈಟಿಂಗ್ ಅನ್ನು ನಾನು ಪೌಡರ್ ಇಂದನೇ ಇವತ್ತು ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ನನ್ನ ಐಬ್ರೋಸ್ಗೆ ಸ್ವಿಸ್ ಬ್ಯೂಟಿ ಅವರ ಒಂದು ಐಬ್ರೋ ಪೊಮ್ಯಾಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡಿಕೊಂಡು ನನ್ನ 2 ಐಬ್ರೋಸ್ ಅನ್ನ ಫಿಲ್ ಮಾಡ್ಕೊಂಡಿದ ನಂತರ ಬ್ಯೂಟಿ ಗ್ಲೇಸ್ಡ್ ಅವರ ಕಲರ್ ಬೋರ್ಡ್ ಅನ್ನ ಯೂಸ್ ಮಾಡಿಕೊಂಡು ಐ ಶ್ಯಾಡೋ ಅನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಒಂದು ಡಾಲ್ ಫೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಲೈಟ್ ಕಲರ್ಸ್ ಅನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಆರೆಂಜ್ ಅಥವಾ ಪೀಚ್ ಕಲರ್ ಅನ್ನ ಯೂಸ್ ಮಾಡಿಕೊಂಡು ನನ್ನ ಟ್ರಾನ್ಸಿಷನ್ ಹಾಗೆ ಔಟರ್ ವಿ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಗ್ಲಿಟರಿ ಅಥವಾ ಒಂದು ಶಿಮರಿ ಪಿಂಕ್ ಕಲರ್ ಸಹಾಯದಿಂದ ಈ ರೀತಿ ನನ್ನ ಇನ್ನರ್ ಕಾರ್ನರ್ಸ್ ಇಂದ 3/4 ಆಫ್ ದ ಐಲಿಡ್ ವರೆಗೆ ನೀಟಾಗಿ ಇದನ್ನ ಫಿಲ್ ಮಾಡ್ಕೋತೀನಿ. ಇದು ಒಂದು ತುಂಬ ಸಿಂಪಲ್ ಹಾಗೆ ಬ್ಯೂಟಿಫುಲ್ ಐ ಶ್ಯಾಡೋ ಅಂತಾನೆ ಹೇಳ್ಬೋದು. ಇದನ್ನ 2 ಐಸ್ಗೆ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಸ್ಟೇಕ್ ವರ್ಕಿ ಅವರ ಒಂದು ವೈಟ್ ಕಾಜಲನ್ನ ನನ್ನ ವಾಟರ್ ಲೈನ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಡಾಲ್ ಫೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಐಸ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ವೈಟ್ ಕಾಜಲನ್ನು ಯೂಸ್ ಮಾಡೋದ್ರಿಂದ ಗೊಂಬೆಯ ರೀತಿ ನಮಗೆ ಕಣ್ಣುಗಳು ಸಿಗತ್ತೆ. ನಂತರ ನಾನು ಸೇಮ್ ಒಂದು ಪೀಚ್ ಕಲರ್ನ ಯೂಸ್ ಮಾಡಿಕೊಂಡು ನನ್ನ ಡ್ರಾಪ್ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ.
ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಐಲೈನರನ್ನು ಯೂಸ್ ಮಾಡಿಕೊಂಡು ಐಲೈನರನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಎಲಾಂಗೇಟೆಡ್ ವಿಂಗ್ ಲೈನರನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ಇನ್ನರ್ ಕಾರ್ನರ್ಸಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ಪರ್ಫೆಕ್ಟಾಗಿ ವಿಂಗ್ ಲೈನರನ್ನು ಹೇಗೆ ಡ್ರಾ ಮಾಡ್ಬೋದು ಅಂತ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿಯವರ ಪೀಕಬೂ ಪ್ಯಾಲೆಟ್ಟಿಂದ ಒಂದು ಕಾಂಟೋರ್ ಶೇಡನ್ನು ಯೂಸ್ ಮಾಡಿಕೊಂಡು ಈ ರೀತಿ ನನ್ನ ಕಾಂಟೋರನ್ನು ಮತ್ತಷ್ಟು ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಕಾಂಟೋರನ್ನು ಕೂಡ ಸೆಟ್ ಮಾಡ್ಕೋತಾ ಇದ್ದೀನಿ. ನಂತರ ನನ್ನ ನೋಸನ್ನು ಕೂಡ ಇದರಿಂದ ಸ್ವಲ್ಪ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಕೂಡ ಮಾಡಬಹುದು, ಯಾಕೆ ಅಂತ ಹೇಳಿದ್ರೆ ನಾವು ಕ್ರೀಮ್ ಕಾಂಟೋರಿಂಗ್ನ ಆಲ್ರೆಡಿ ಮಾಡಿರೋ ಕಾರಣ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕೋರಲ್ ಡ್ರೀಮ್ ಶೇಡನ್ನು ಯೂಸ್ ಮಾಡಿಕೊಂಡು ಇವತ್ತು ಬ್ಲಷನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಆಲ್ರೆಡಿ ಒಂದು ಚಬ್ಬಿ ಫೇಸನ್ನು ಕ್ರಿಯೇಟ್ ಮಾಡಿರೋದ್ರಿಂದ ನಾವು ಬ್ಲಷನ್ನು ಅಪ್ಲೈ ಮಾಡಿದ ನಂತರ ಫೇಸ್ ಬಂದು ತುಂಬ ಚಬ್ಬಿಯಾಗಿ ಒಂದು ನ್ಯಾಚುರಲ್ ಗ್ಲೋವನ್ನು ನಮ್ಮ ಫೇಸ್ಗೆ ತಂದುಕೊಡತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನನ್ನ ಸೆಂಟರ್ ಆಫ್ ದ ಲಿಪ್ಸ್ನ ಎಂಡ್ಸಲ್ಲಿ ಮಾತ್ರ ಒಂದು ಪಿಂಕಿಶ್ ನ್ಯೂಡ್ ಕಲರನ್ನು ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಕೋತೀನಿ. ಅದೇ ರೀತಿ ಈ ಒಂದು ಔಟರ್ ವಿ ಆಫ್ ದ ಲಿಪ್ಸ್ಗೆ ನಾನು ಒಂದು ಡಾರ್ಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫಿಲ್ ಮಾಡ್ಕೊಂಡಿದ ನಂತರ ಸ್ವಿಸ್ ಬ್ಯೂಟಿ ಅವರ ಕ್ಯೂಟ್ ನ್ಯೂಡ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸ್ನ ಸೆಂಟರಲ್ಲಿ ಮಾತ್ರ ಅಪ್ಲೈ ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಇದು ಒನ್ ಆಫ್ ದ ವೇಸ್ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ ಇವತ್ತು ನಾನು ಹಚ್ಚಿರೋದು. ನಂತರ ನಾನಿಲ್ಲಿ ಯಾವುದಾದ್ರೂ ಒಂದು ಪಿಂಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಇದನ್ನು ಹಚ್ಚಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ಲೋವರ್ ಲ್ಯಾಶಸ್ಗೆ ಮಾತ್ರ ಮಸ್ಕರಾನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಫೇಸಸ್ ಕೆನಡಾ ಅವರ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಡಾಲ್ ಲೈಕ್ ಫೇಸ್ಗೆ ನಮ್ಮ ಲ್ಯಾಶಸ್ ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಆಲ್ರೆಡಿ ಫಾಲ್ಸ್ ಲ್ಯಾಶಸನ್ನು ಅಪ್ಲೈ ಮಾಡಿರೋ ಕಾರಣ ನನ್ನ ಲೋವರ್ ಲ್ಯಾಶಸ್ಗೆ ಮಾತ್ರ ಮಸ್ಕರಾನ ಅಪ್ಲೈ ಮಾಡ್ತಾ ಇದ್ದೀನಿ. ಫಾಲ್ಸ್ ಲ್ಯಾಶಸನ್ನು ಹೇಗೆ ಪರ್ಫೆಕ್ಟಾಗಿ ವೇರ್ ಮಾಡ್ಬೋದು ಅಂತ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ನಂತರ ನಾನಿಲ್ಲಿ ಒಂದು ಪಿಂಕಿಶ್ ನ್ಯೂಡ್ ಕಲರ್ ಶೇಡನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಟೈಪ್ ಆಫ್ ಲಿಪ್ಸ್ಟಿಕ್ಕನ್ನು ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಪಿಂಕಿಶ್ ಶೇಡಿಂದ ನೀಟಾಗಿ ಲಿಪ್ಸನ್ನು ಲೈನ್ ಮಾಡ್ಕೊಂಡಿದ್ದ ನಂತರ ಸೇಮ್ ಲಿಪ್ಸ್ಟಿಕ್ ಶೇಡನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ನನ್ನ ಲಿಪ್ಸನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಲಿಪ್ಸನ್ನು ಸ್ವಲ್ಪ ಬೋಲ್ಡ್ ಆಗಿ ಅಥವಾ ಈ ರೀತಿ ನ್ಯೂಡ್ ಕಲರಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಸೇಮ್ ಪೀಕಬೂ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಹೈಲೈಟಿಂಗ್ ಶೇಡ್ನ ಚೂಸ್ ಮಾಡಿ ಅದರಿಂದ ನಾನು ನನ್ನ ಐಬ್ರೋ ಬೋನನ್ನು ನೀಟಾಗಿ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಪ್ಯಾಲೆಟ್ ಬಂದು ತುಂಬ ಬಜೆಟ್ ಫ್ರೆಂಡ್ಲಿ ಹಾಗೆ ಮಲ್ಟಿಪರ್ಪಸ್ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಈ ಶೇಡಿಂದನೇ ನಾನು ನನ್ನ ನೋಸ್ ಟಿಪ್ ಅದೇ ರೀತಿ ಬ್ರಿಡ್ಜ್ ಆಫ್ ದ ನೋಸನ್ನು ಕೂಡ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ಇನ್ನರ್ ಕಾರ್ನರ್ಸನ್ನು ಕೂಡ ಇದೇ ಶೇಡಿಂದ ಸ್ವಲ್ಪ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಆಲ್ಮೋಸ್ಟ್ ಒಂದು ಡಾಲ್ ರೀತಿ ಹಾಗೇನೆ ಬಂದಿದೆ. ಈ ಒಂದು ಸಿಂಪಲ್ ಹಾಗೆ ಗಾರ್ಜಿಯಸ್ ಮೇಕಪ್ಪನ್ನು ಕ್ರಿಯೇಟ್ ಮಾಡೋದಕ್ಕೆ ಫಸ್ಟು ನಾವು ನಮ್ಮ ಐಬ್ರೋಸನ್ನು ಬೋಲ್ಡಾಗಿ ಕ್ರಿಯೇಟ್ ಮಾಡಿಕೊಂಡು ನಂತರ ನಾವಿಲ್ಲಿ ಐಸನ್ನು ತುಂಬ ಪ್ರಾಮಿನೆಂಟಾಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಮ ಐಸ್ಗೆ ವೈಟ್ ಕಾಜಲನ್ನು ನಮ್ಮ ವಾಟರ್ ಲೈನ್ಗೆ ಯೂಸ್ ಮಾಡಿ ಅದೇ ರೀತಿ ನಮ್ಮ ಲ್ಯಾಶಸನ್ನು ಅಪ್ಲೈ ಮಾಡಿಕೊಂಡು ವಿಂಗ್ ಐಲೈನರನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾವಿಲ್ಲಿ ಐ ಶ್ಯಾಡೋಗೆ ಅದೇ ರೀತಿ ಡ್ರಾಪ್ ಶ್ಯಾಡೋಗೆ ಲೈಟ್ ಕಲರ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಪೀಚ್ ಅಥವಾ ಆರೆಂಜ್ ಶೇಡ್ಸನ್ನು ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದ್ದೀನಿ. ನಂತರ ನಾವಿಲ್ಲಿ ಕಾಂಟೋರಿಂಗ್ನ ಒಂದು ಸಿ ಶೇಪಲ್ಲಿ ಅಥವಾ ಒಂದು ಚಬ್ಬಿ ಶೇಪ್ ಬರೋ ಹಾಗೆ ಕ್ರಿಯೇಟ್ ಮಾಡಿಕೊಂಡು ಬ್ಲಷನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ.
ಹಾಗೆ ಇಲ್ಲಿ ಫಾಲ್ಸ್ ಲ್ಯಾಶಸನ್ನು ಕೂಡ ಅಪ್ಲೈ ಮಾಡಿಕೊಂಡು ನನ್ನ ಲೋವರ್ ಲ್ಯಾಶಸ್ಗೆ ಮಸ್ಕರಾನ ಒಂದು ಗುಡ್ ಕೋಟನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.